ಯೋ ಅಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಗೈಸ್ ಸೊ ಸಾರಿ, ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳ್ಬೋದು. ಸೊ ಕಂಟೆಂಟ್ ಯಾವುದು ಅಷ್ಟೊಂದು ಚೆನ್ನಾಗಿರೋ ಸಿಗಲಿಲ್ಲ, ಇಷ್ಟ ಆಗೋದು. ಸೊ ಹಂಗಾಗಿ ವಿಡಿಯೋ ಹಾಕಿರಲಿಲ್ಲ. ಸೊ ಇವತ್ತಿನ ವಿಡಿಯೋ ತುಂಬ ಯೂನಿಕ್ ಆಗಿದೆ. ಲೆಂತ್ ಕಮ್ಮಿ ಇದ್ದು ಯೂನಿಕ್ ಆಗಿದೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಮೇಕ್ ಮ್ಯಾಂಗೋ ಮಸ್ತಾನಿ. ಟ್ರೆಂಡಿಂಗಲ್ಲಿದೆ. ಸೊ ಇದನ್ನು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ವಿ ಅಷ್ಟೇ. ಸೊ ಮ್ಯಾಂಗೋ ಮಸ್ತಾನಿ ಅಂದರೆ ಮ್ಯಾಂಗೋ ಜ್ಯೂಸ್ ಥರನೇ ಇರುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಬನ್ನಿ ಈಗ ಹೇಳ್ತೀನಿ. ಏನೇನು ಮಾಡೋದು, ಹೇಗೆ ಪ್ರೊಸೀಜರ್ ಇರ್ತೀನಿ. ಸೊ ಫಸ್ಟು ಮ್ಯಾಂಗೋ ಬೇಕು, ಆ್ಯಂಡ್ ವೆನಿಲಾ ಐಸ್ ಕ್ರೀಮ್ ಬೇಕು, ಆ್ಯಂಡ್ ಮಾಮೂಲಿ ಸಕ್ಕರೆ ಹಾಕಿದ್ರೆ ಆಗುತ್ತೆ, ಮಿಕ್ಸಿ ಜಾರು ನಾರ್ಮಲ್. ಸೊ ಈಗ ಬನ್ನಿ ಫಸ್ಟ್ ಹೋಗಿ ನಾವು ವೆನಿಲಾ ಐಸ್ ಕ್ರೀಮ್ ತಗೋ ಆಚೆ ಬಿಟ್ಟು ಬರೋ ಬನ್ನಿ. 2000 years later. ಸೊ ಗೈಸ್, ಹೋಗಿ ವೆನಿಲಾ ಐಸ್ ಕ್ರೀಮ್ ತಂದೀನಿ. ಸೊ ಆ್ಯಕ್ಚುಲಿ ವೆನಿಲಾ ಐಸ್ ಕ್ರೀಮ್ ನಮ್ಮ ತಗೋ ಫ್ಯಾಮಿಲಿ ಪ್ಯಾಕ್ ಥರ ಬರುತ್ತೆ, ತಗೊಳ್ಳೋಣ ಅಂದ್ಕೊಂಡು ಹೋದೆ. ಬಟ್ ಅದು ಸಿಗಲಿಲ್ಲ. ಅದರೆಲ್ಲ 170 180 ಆಗಿತ್ತು. ಸೊ ಸ್ವಲ್ಪ ಬಜೆಟ್ ಹಾಕಿ ಇನ್ಕ್ರೀಸ್ ಮಾಡೋದು ಅಂತ ಇತ್ತವೇ. ಸೊ ಇದ್ರ ಜೊತೆ ನಟ್ಸ್ ತರಬೇಕಾಯಿತು. ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ರಿ. ಹಾಕಿದ್ರೆ ಹಾಕ್ಬೋದಿಲ್ಲ ಅಂದಿಲ್ಲ, ನಟ್ಸ್ ಆ್ಯಡ್ ಮಾಡಿ. ಸೊ ಬನ್ನಿ ಹೇಗೆ ಪ್ರೊಸೀಜರ್ ಹೇಳ್ತೀನಿ. ಫಸ್ಟ್ ಮ್ಯಾಂಗೋ ತಗೊಳ್ತೀನಿ. ಸೊ ಮ್ಯಾಂಗೋ ತೊಗೊಂಡಿದ್ದೀನಿ, ಇನ್ನೂ ಜಾಸ್ತಿ ತೊಗೊಳ್ಳಿ. ಸೊ ಈಗ ತೊಗೊಂಡಿದ್ದೀನಿ, ಫಸ್ಟು ಕ್ಲೀನಾಗಿ ತೊಗೊಳ್ಳಿ. ತೊಗೊಂಡಾದ್ಮೇಲೆ ಇದರಲ್ಲಿರೋ ಸ್ಮ್ಯಾಶಸ್ ಮಾಡಿ, ಅದ್ರ ಫುಲ್ ಇರೋದನ್ನ ಒಳಗಡೆ ಎಣ್ಣೆಲ್ಲ ಒಂದು ಸಪ್ರೇಟ್ ವೆಸಲ್ಗೆ ಹಾಕ್ಕೊಳ್ಳಿ. ಸೊ ಅದನ್ನು ಜಾರ್ಗೆ ಹಾಕಿ ರುಬ್ಬಬೇಕು. ಅದನ್ನು ತೋರಿಸ್ತೀನಿ ಪ್ರೊಸೀಜರ್. ಬನ್ನಿ ಫಸ್ಟ್ ತೊಗೊಳ್ಳೋಣ. ಬನ್ನಿ ಈಗ ಈ ಥರ ಪೀಸ್ ರೆಡಿಯಾಗಿದೆ, ಹಾಲು ರೆಡಿಯಾಗಿದೆ, ಜಾರ್ ರೆಡಿಯಾಗಿದೆ, ಸ್ಮ್ಯಾಶ್ ಮಾಡಿರೋ ಇದು ರೆಡಿಯಾಗಿದೆ, ಜಾರ್ ರೆಡಿ ಕೊಡೋಳೆ. ಸೊ ಬನ್ನಿ ಸ್ಮ್ಯಾಶ್ ಮಾಡಿರೋ ಇದೆಲ್ಲ ರೆಡಿ ಇದೆ. ಸೊ ಇದನ್ನೆಲ್ಲ ತೆಗೆದಿರೋದಕ್ಕೆ ಹಾಕಿ ಒಂದೊಂದೇ ಸ್ಮ್ಯಾಶ್ ಮಾಡಿ ಜ್ಯೂಸ್ ಮಾಡಾದ್ಮೇಲೆ ಲೆಟ್ಸ್ ಗೋ. ಸೊ ಗೈಸ್, ಇದರೊಳಗೆ ಸ್ಮ್ಯಾಶ್ ಮಾಡಿರೋ ಮ್ಯಾಂಗೋ ಹಾಕಿದ್ದೀನಿ. ಸೊ ಹಂಗೆ ಅದರೊಳಗೆ ಸ್ವಲ್ಪ ಹಾಲು ಹಾಕ್ತೀನಿ. ಸೊ ಹಂಗೆ ಅದರೊಳಗೆ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಹಾಕೋಣ. ಸೊ ನಾನು ಹೇಳ್ದಂಗೆ ಕಪ್ ಸಿಕ್ಕಿದೆ, ನನಗೆ ಇದು ಸಿಕ್ಕಿಲ್ಲ. ಸೊ ಇದನ್ನು ಈಗ ಇದರೊಳಗೆ ಈಗ ಹಾಕಿ ನೋಡ್ತಾ ಇದ್ದೀರಲ್ಲ, ಕ್ಲೀನಾಗಿ ಇದರೊಳಗೆ ಹಾಕಿ. ಸೊ ಈಗ ಇದನ್ನು ಬ್ಲೈಂಡ್ ಇದರ ಮೈಂಡ್ ಮಾಡಿ ಮತ್ತು ಇದನ್ನು ಆಚೆ ತೆಗೆದು ಬನ್ನಿ, ಹೇಗೆ ಅಂತ ತೋರಿಸ್ತೀನಿ. ಸೊ ಗೈಸ್ ನೋಡಿರಿ, ಎಲ್ಲ ರೆಡಿಯಾಗಿ ಜ್ಯೂಸ್ ಆಗ್ತಿದೆ. ಇದರೊಳಗೆ ಖಾಲಿ ಹಾಲು ಹಾಕ್ಬಿಟ್ಟಿದ್ದೀನಿ. ಒಂದು 5 ಕಪ್ ಇದರೊಳಗೆ ಹಾಕಿ ಮಿಕ್ಸಿ ಮಾಡ್ತೇನೆ. ಜರ್ರ್ ಅಂತ ಇದೆ. ಲೆಟ್ಸ್ ಗೋ. ಸೊ ಗೈಸ್ ಮತ್ತೆ ಹೇಳ್ತಾ ಇದ್ದೀನಿ, ಇದರೊಳಗೆ ಮ್ಯಾಂಗೋ, ಮಿಲ್ಕ್ ಆ್ಯಂಡ್ ಐಸ್ ಕ್ರೀಮ್ ಹಾಕಿ ಮತ್ತೆ ಬ್ಲೈಂಡ್ ಮಾಡಿ ಜರ್ರ್ ಅನ್ಸ್ಬಿಡಿ. ಅರೆ ಬಿಡು, ಆಯ್ತು ಬಿಡು. ಸೊ ಇಲ್ಲಿ ಮಡಗಿದ್ದೀನಿ. ಸೊ ಅದಕ್ಕೆ ಇನ್ನೇನು ಹಾಕಬೇಕು ಹೇಳ್ತೀನಿ. ಸೊ ಗೈಸ್ ಸಿಂಪಲ್, ಇದನ್ನು ತೆಗೆದಿದ್ದೀವಿ. ಈಗ ಇದರೊಳಗೆ ಹಾಕೋಣ. ಸೊ ಈಗ ಇಲ್ಲಿ ಮ್ಯಾಂಗೋ ಮಸ್ತಾನಿ 90% ಭಾಗ ಮುಗ್ದಿದೆ. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡೋದು, ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡೋಣ, ಕ್ಲೀನ್ ಮಾಡೋಣ. ಥಿಂಗ್ ಇಸ್ ರೆಡಿ. ಸೊ ಈಗ ನನಗೊಂದು ಗ್ಲಾಸ್ ಬೇಕು. ಗ್ಲಾಸ್ ಒಂದು ವೆಸಲ್ ಅಂದರೆ ಲೋಟ. ಸೊ ಅದು ಈಗ ಇದೆಲ್ಲೂ ಇಲ್ಲ, ಆ ಮನೇಲಿ ಐತೆ ಅಂತಾರೆ. ಸೊ ಪಕ್ಕದ ಮನೇಲಿ ಕೇಳಿದೆ, ಇಲ್ಲ ಅಂದರು. ಸೊ ಹೆಂಗಾರ ಮಾಡಿ ಹುಡುಕಂಬ ಅಂತ ಕಳಿಸಿ ನಮ್ಮನ್ನು, ನೋಡೋಣ. ಇಲ್ಲಾಂದರೆ ಡ್ರಮ್ಮಲ್ಲಿ ಇಸ್ಕೊಡು, ಏನೋ ಒಂದು ಆಗುತ್ತೆ. ಸೊ ಅದೇನಕ್ಕೆ ಅಂದರೆ ಏನಿಲ್ಲ, ಹೆಂಗಾರು ನಾವು ಹೆಂಗಾರು ಕುಡಿಯೋದು. ಬಟ್ ನಿಮ್ಗೆ ತೋರಿಸ್ಬೇಕಲ್ಲ ಏನೇನು ಆ್ಯಡ್ ಮಾಡಬೇಕು ಅಂತ ಕಾಣಿಸುತ್ತೆ. ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ. ಲೆಟ್ಸ್ ನಾನಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದಲ್ಲ ಜಾರಿಂದ ಮತ್ತು ಇದಕ್ಕೆ ಒಂದು ಇದರಿಗೆ. ಸೊ ಅದರಲ್ಲಿ ತಿಂದಿದ್ದಕ್ಕಿಂತ ಕೈ ಹಾಕಿ ಜಾಸ್ತಿ ನೆಕ್ಕಿದೆ ಇರ್ತಾಯಿತ್ತು. ಸೊ ಅಷ್ಟು ಟೇಸ್ಟಾಗಿತ್ತು. ಸೊ ಗಟ್ಟಿಗೆ ಮಾಡಿ ತೆಳ್ಳಗೆ ಜ್ಯೂಸ್ ಮಾಡಿಬಿಟ್ಟು, ಸೊ ಗಟ್ಟಿಗೆ ಮಾಡಿದ್ರೆ ಅದನ್ನು ಐಸ್ ಕ್ರೀಮ್ ಥರ ಇರಬೇಕು, ಮಿಲ್ಕ್ ಶೇಕ್ ಥರ. ಸೊ ಬನ್ನಿ ಈಗ ಏನೇನು ಮಾಡೋದು ಹೇಳಿ. ಕಷ್ಟಪಟ್ಟು ನಿಮಗೋಸ್ಕರ ಗ್ಲಾಸ್ ತಂದಿದ್ದೀನಿ. ಫುಲ್ ಖುಷಿ ಐತೈತೆ. ಅಲ್ವಾದ ಪಕ್ಕದ ಮೇಲೆ ಫೋನ್ ಮಾಡಿ ನಾನು ಎದ್ದು ಮಾಡಿದ್ದೆ ಬರಪ್ಪ, ಏನು ಮಾಡೋದು ಹೋಗಿ ತಂದುಬಿಟ್ಟಿದ್ದೀನಿ. ಸೊ ಈಗ ಇದ್ರಿಗೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಇದರೊಳಗೆ ಮಿಲ್ಕ್ ಶೇಕ್ ಇರೋದನ್ನ ಹಾಕ್ಕೊಳ್ಳಿ. ಇನ್ನೊಂದು ತೆಳ್ಳಗೊಂದು ಮಾಡ್ಕೊಬೇಕು. ಬಟ್ ಇದು ಸೊ ನೋಡಿರಿ ಇದು ಹೆಂಗೆ ಆಗ್ತಿದೆ, ಒಳ್ಳೆ ಸಂಪಳ ನೋಡ್ದಂಗೆ ಆಗ್ತಿದೆ ಸೇಮ್. ಸೊ ಇದನ್ನು ಒಂದೊಂದು ಚೂರು ಇದರೊಳಗೆ ಹಾಕೊಬೇಕು. ಸೊ ಬನ್ನಿ ಹಾಕಿ ತೋರಿಸ್ತೀವಿ. ಸೊ ಗೈಸ್ ಈಗ ಇದ್ರ ಖಾಲಿ ಇದೆ. ಸೊ ಇದರೊಳಗೆ ಬನ್ನಿ ನಾವು ಮಿಲ್ಕ್ ಶೇಕ್ ಮಾಡಿರೋದನ್ನ ಹಾಕೋಣ. ಯೋ ಗೈಸ್ ಸಾಕು 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 ಸಾಕು. ಐ
ಸೊ ಇದರೊಳಗೆ ಈಗ ಬನ್ನಿ ಐಸ್ ಹಾಕೋಣ. ಗೈಸ್ ಇನ್ನೊಂಥರ ಖುಷಿ ಗೈಸ್. ಇದರೊಳಗೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಅದು ನಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದೇನೋ, ಬಟ್ ನಟ್ಸ್ ಬೇಡ ಈಗ ಸದ್ಯಕ್ಕೆ. ಸೊ ಇದನ್ನ ಟೇಸ್ಟ್ ಮಾಡೋಕ್ಕೆ ನಾವು ಸ್ಪೆಷಲ್ ವ್ಯಕ್ತಿನ ಕರೆಸ್ತಾ ಇದೀವಿ ಗೈಸ್. ನೀವು ಬ್ಲಾಗಲ್ಲಿ ಯಾವತ್ತೂ ನೋಡಿರಲ್ಲ ಅಂತ ವ್ಯಕ್ತಿ ಕರೆಸ್ತಾ ಇದೀವಿ. ಸೊ ಯಾರು ಅಂತ ಅವ್ರು ಬಂದಮೇಲೆ ಹೇಳೋಣ. ಸೊ ಇದನ್ನು ಅವ್ರಿಗೆ ಅಂತಲೇ ರೆಡಿ ಮಾಡಿ ಮಡಗಿರೋಣ. ಫಸ್ಟ್ ಗೆಸ್ಟು, ಆಮೇಲೆ ನಾವು. ಸೊ ಈಗ ಇದರೊಳಗೆ ಮತ್ತೆ ಇನ್ನೊಂದು ಚೂರು ಐಸ್ ಕ್ರೀಮ್ ಹಾಕೋಣ. ಸೊ ಅದನ್ನು ಸ್ವಲ್ಪ ಪೀಸ್ ಮಾಡಿ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಗೈಸ್ ಬಿಫೋರ್ ದಟ್ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಗೈಸ್ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಮಿಕ್ಸ್ ಆಗಿ ಹೇಳಬೇಕು ಅಂದರೆ ಫ್ಯಾಂಟಾಸ್ಟಿಕ್. ಸೊ ಇದು ನೋಡೋಲ್ಲ, ಜ್ಯೂಸ್ ಹಾಕಿ ಐಸ್ ಹಾಕಿ ಜ್ಯೂಸ್ ಹಾಕಿ ಮತ್ತೆ ಐಸ್ ಹಾಕಿ ಅದ್ರ ಮೇಲೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ನಟ್ಸಿದ್ರೆ ಆ್ಯಡ್ ಮಾಡಿ. ಅದಾದಮೇಲೆ ನಾವು ಆ್ಯಡ್ ಮಾಡಬೇಕಾಗಿರೋವಂಥದ್ದು ಲಾಸ್ಟಿಂಗ್ ಈ ಪೀಸ್ ಮಾವಿನಕಾಯ ಹಿಂಗೆ ಉದುರಿಸಿದ್ರೆ ಯುವರ್ ಡಿಶ್ ಈಸ್ ರೆಡಿ ಟು ಏಟ್. ಸೊ ನಾಟ್ ಡಿಶ್, ಇಟ್ಸ್ ಮ್ಯಾಂಗೋ ಮಸ್ತಾನಿ. ಸೊ ನೀವು ಏನದು ಇದಕ್ಕೆಲ್ಲ ಹೋಗಿ ತಿನ್ನೋಂಥ ಅವಶ್ಯಕತೆ ಇಲ್ಲ, ಮನೇಲೇ ಮಾಡ್ಕೊಂಡು ತಿನ್ಬೋದು. DVCಗೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ. ಸೊ ಇದಾಗಿದೆ ತಿನ್ ಬ್ಲಾಗ್. ಸೊ ಬರಲಿ ಅವರು ಗೆಸ್ಟಿಗೆ ತಿನ್ನಿಸಿ ಟೇಸ್ಟ್ ಹೇಳಿಸ್ಬಿಟ್ಟು ಆನೆಸ್ಟ್ ರಿವ್ಯೂ ಕೊಡಿಸ್ತೀನಿ. ಸೊ ಲೆಟ್ಸ್ ವೆಯ್ಟ್ ಫಾರ್ ದ ಗೆಸ್ಟ್. ಸೊ ಗೈಸ್ ಅಂತೂ ಇಂತೂ ತಂದಿದ್ದೀನಿ. ಸೊ ನೋಡ್ರಿ ಪ್ರಿಪೇರ್ ಮಾಡಿರೋದು ಹೇಗಿದೆ. ಪ್ರಿಪೇರ್ಡ್ ಬೈ SG ಬ್ರೋ. ನಾನು ಹೇಳ್ದಂಗೆ ಯೂನಿಕ್ ಆಗಿರುವಂಥ ಬ್ಲಾಗ್ ತಂದಿದ್ದೀವಿ. ಸೊ ಇದನ್ನು ಟೇಸ್ಟ್ ಮಾಡೋಕ್ಕೆ ಜಡ್ಜಸ್ ಬರ್ತಿದ್ದಾರೆ, ಬೇಗ ಬರಲಿ ಅಂತ ನಾವು ಕೇಳ್ಕೊಳ್ಳೋಣ. ಸೊ ದಿಸ್ ವೇಟಿಂಗ್ ಫಾರ್ ದ ಗೆಸ್ಟ್. ಸೊ ಲೆಟ್ಸ್ ಪುಟ್ ಇನ್ ಟು ರೆಫ್ರಿಜರೇಟರ್. ಜಡ್ಜ್ ಬಂದರು. ಸೊ ಅವ್ರಿಗೆ ಹೇಳಿದ್ರೆ ಸುಮ್ಮನೆ ಕರ್ಸ್ಬಿಟ್ಟಿದ್ದೀನಿ ಬಾಯ್ಲಿ ಅಂತ, ಏನು ಹೇಳಿಲ್ಲ. ಬರ್ತೀನಿ ಅಂದಿದ್ದು ಇವತ್ತು, ಹಂಗೆ ಇದಕ್ಕಾಗುತ್ತೆ ಅಂದ್ಬಿಟ್ಟು ಕರ್ಸಿದ್ದೀನಿ. ಮುಖ ತೊಳೆದಿನಿ ಆಚೆ ಹೋಗೋಣ ಅಂತ. ಸೊ ಬನ್ನಿ ಜಡ್ಜ್ ಬರ್ತಾರೆ, ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ. ಜಡ್ಜ್ ಯಾರು ಅಂತ ಬನ್ನಿ ಗೈಸ್. ನನಗೆ ಒಂಥರ ಆಯ್ತಾಯ್ತು ಗೈಸ್. ಇಲ್ಲಿ ನೋಡ್ರಿ ಚಡ್ಡಿ ಹಾಕೊಂಡವನೆ. ಆಯ್ತು ಮೇನ್ ಮಾತ್ರ ಸರಿ ಬಿಡ. ಆಯ್ತು ಫೋನ್ ಬಿಡು. ಇಲ್ಲ ಬಿಡ, ನಾನು ಬ್ಲಾಕ್ ಮಾಡ್ತೀನಿ. ಒಂದು ನಿಮಿಷ ತೋರಿಸ್ತೀನಿ, ಬ್ಲಾಕ್ ಮಾಡ್ತೀನಿ ಆಲ್ರೆಡಿ. ನನ್ ಬೇಡ, ಯಾರು ನೋಡ್ಬಾರ್ದು. ನನ್ನ ಮಗ ಗೈಸ್ ನೋಡ್ರಿ ಇವರೇ ಜಡ್ಜು. ಗೈಸ್ ಈಗ ಜಡ್ಜ್ಗೆ ನಾವು ಮಾಡಿರುವಂತಹ ಮ್ಯಾಂಗೋ ಮಸ್ತಾನಿ ಕೊಟ್ಟು ಟೇಸ್ಟ್ ಮಾಡ್ಸೋಣ. ಬಾರೋ ಅವರಿಗೆ ಕುತ್ಕೊಳ್ಳೋ. ಚಟ್ನಿದೇನು ಕುತ್ಕೊಳ್ಳೋ ಅಮ್ಮ. ಇದು ಅಲ್ಲೇ ಮಾಡ್ಬೋದು. ಸೊ ಗೈಸ್ ನೋಡ್ರಿ ಚಿಕ್ಕವ್ರು ಬಂದು ತಗೊಳ್ಳಿ, ಟೇಸ್ಟ್ ಮಾಡ್ರಿ ಹೇಗಿದೆ ಅಂತ. ನೋಡ್ರಿ ಗೈಸ್, ಯಪ್ಪ ಪವರ್ ಬ್ಯಾಂಕು, ಅಲ್ಲಿ ಪವರ್ ಬ್ಯಾಂಕು ಗೈಸ್. ಬನ್ನಿ ಸ್ಪೆಷಲ್ ಆಗಿ ಮಾಡಿರೋದು ಕೊಡೋಣ. ಟೇಸ್ಟ್ ಮಾಡ, ಟೇಸ್ಟ್ ಮಾಡಿ ಆನೆಸ್ಟ್ ರಿವ್ಯೂ ಕೊಡು. ಆಫ್ ಮಾಡಿ ಸರ್. ಓಕೆ ಗೈಸ್ ಬನ್ನಿ, ನಮ್ಮದೇ ರೆಡಿ ಇದೆ. ಕುಡಿಯ ತಿನ್ನೋ. ತಿನ್ನೋ ಎತ್ಕೊಂಡಾಯ್ತು. ಬನ್ನಿ ಗೈಸ್, ನಾವು ಟೇಸ್ಟ್ ಮಾಡ್ತೀವಿ ಹೇಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಬನ್ನಿ ಟೇಸ್ಟ್ ಮಾಡೋಣ. ಮ್ಯಾಂಗೋ ಮಸ್ತಾನಿ. ನಾನು ಇವಾಗ ತಂದೆ ಕಣ. ನೆನ್ನೆಲ್ಲ ಹೋಗಿದ್ರೆ ಕೂರ್ಗೆ ಹೋಗಿದ್ನಲ್ಲ, ತಗೊಬಂದ್ನಲ್ಲ, ಹಂಗೆ ತಗೊಬಂದು. ಹಾಂ ತಿನ್ನೋ. ನಮ್ಮ ಬ್ಲಾಗರ್ ನಿಂಗೆ ಗೊತ್ತೇನೆ. ಅದು ಬಾಯಿ ಒಳಿಕೆ ಹೋಗಿಲ್ಲ. ಅದೇ ಹೆಂಗೈತೆ ಟೇಸ್ಟು? ಹೋಟ್ಲ ಮಾಡ್ತಾರನೇ ಆಯ್ತಾ? ನಾವು ಒಂದು ಜ್ಯೂಸ್ ಅಂಗಡಿ ಹಾಕ್ಬೋದಾ? ಹೋಟ್ಲಿಗೆ ಹೋಗಿ ಜಾಸ್ತಿ ಹೋಗಿಲ್ಲ. ಆಮೇಲೆ ಲೋಕಲ್
20 ರೂಪಾಯಿ ಮ್ಯಾಂಗೋ ಜ್ಯೂಸ್ ಕುಡಿ ತಿನ್ನು. 15 ರೂಪಾಯಿ ಗ್ಲಾಸ್ ಬಾಟ್ಲೆ ಬರ್ತಿದೆ ಮ್ಯಾಂಗೋ. ಚೆನ್ನಾಗಿದೆ, ನನಗೂ ಚೆನ್ನಾಗಿದೆ. ಸಕ್ಕತ್ತಾಗಿದೆ, ಬನ್ನಿ ಸೂಪರ್ ಆಗಿದೆ. ನಮ್ಮ ಚಿಕ್ಕನ ಚಡ್ಡಿ ನೋಡ್ರಿ. ನೀವು ಯಾವಾಗಲೂ ಚಡ್ಡಿಲೇ ಇರೋದಾ? ಮಂಡ್ಯದವರು ಚಡ್ಡಿ ಫೇಮಸ್ ಹಾಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ, ಅದನ್ನ ಇವ್ರು ಕಾಪಾಡ್ತಾವ್ರೆ. ಸಿರಿ ಮಂಡಿ ಮಮ್ ಗೆಲ್ಗೆ ನಮ್ಮ ಚಡ್ಡಿ ಎಂ ಬಾಳ್ಗೆ. ಹೇಳಿದ್ರೆ ರೆಡಿಯಾಗಿ ಗೊತ್ತಿದ್ದ, ರೆಡಿಯಾಗಿ ಗೊತ್ತಿದ್ದ. ಬಟ್ಟೆ ಹಾಕೊಳ್ಳಿ, ರೋಡಲ್ಲಿ ಹೋಗೋ ಹುಡುಗಿರಿಗೆ ಟೆಂಪ್ಟ್ ಆಗುತ್ತೆ. ಜೈಕುಮಾರ್ ಅಲಿಯಾಸ್ ಚಿಕ್ಕ ಇವನಿಗೆ. ಬನ್ನಿ ಇದು ತಿಂದ ಮೇಲೆ ಸಿಗೋಣ. ಸೊ ಗೈಸ್ ಜಾಸ್ತಿ ನಾಚ್ಕೋತಿದ್ದ ಅಂದ್ಬಿಟ್ಟು ಅವನ್ನ ಆಚೆ ಕರ್ಕೊಂಬಂದಿದ್ದೀವಿ. ಸೊ ಮೇಲೆ ಹೋಗೋಣ ಅಂತ. ಆಫ್ ಪಡ ಅಂತ ನನಗೆ ಗೊತ್ತೇ ಇಲ್ಲ. ನಾವು ಹೇಳಿದ್ರೆ ಪಕ್ಕ ಬೇಕೇ ಬರ್ತಾಯಿರಲಿಲ್ಲ, ಬತ್ತು ಹೇಗೆ ಗೊತ್ತಾ ಗೈಸ್, ಇವನು ಸಿಗ್ತಾಗ ನಾನು ವಿಡಿಯೋ ಮಾಡಿ, ನಾನು ಸಿಗ್ತಾಗ ಇವನು ವಿಡಿಯೋ ಮಾಡ್ತಿದ್ದವು. ಸುಮ್ಮನೆ ಏನೋ ಒಂದು ಜಿಮ್ ಮಾಡೋಕ್ಕೆ. ಮುಸ್ತಫಾ 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 ಇವತ್ತು ಯಾವ ಲುಕ್ಕಲ್ಲಿ ಬಂದವನೇ ಅಂದ್ರೆ ಅಣ್ಣ ಮೇನ್ ಕಂಟೆಂಟ್. ನಿಮ್ಮ ಅಣ್ಣ ನೋಡ್ಬಿಟ್ಟೆ ನಮ್ಮ ಅಜ್ಜಿ ಹೋಗಿದ್ವಲ್ಲ. ಬನ್ನಿ ಈಗ ತಿನ್ನೋಣ. ಈ ಕಡೆಗೆ ಬರ್ತಾನೆ ಇಲ್ಲ ಗೈಸ್, ಅವನು ಹಿಂದೆ ಹೋಗ್ಬೋದು. ಮಕ್ಕಳ ನಿಮಗೆಲ್ಲ ಸಿರಿ ನೋಡಿ ನಿಮಗೆ ಅಪ್ಪ ಹೋದ್ರು ಅಂತ ಮೊಬೈಲ್ ಕೊಟ್ಟು ಒಂದು ವ್ಲಾಗ್ ಮಾಡ್ತಾವ. ವ್ಲಾಗ್ ಅಣ್ಣ ಹಿಂಗೆ ತೆಗಿಬಿಟ್ಟೆ ನೋಡು, ಚಡ್ಡಿ ಹಾಕಿ ಮುಂದೆ ಮೇಲೆ ನಮ್ಮ ಚಡ್ಡಿ ಅವಮಾನ ಮಾಡೋಣ ನೀನು. ಚಡ್ಡಿಗೆ ಹಾಕೊಂಬಂದ ಮೇಡ, ನಾವು ಬಿಚ್ಚು ನಮ್ದೊಳಗೆ ಇರೋದು ಚಡ್ಡಿನೇ ಗೈಸ್. ಪಟಾಪಟಿ ಚಡ್ಡಿ ಅಲ್ಲೇ ನಿನ್ನ ಕಡ ಬದೈತಪ್ಪ. ವಿಡಿಯೋ ನಾನು ಮಾಡಿಲ್ಲ ಮಮ್ಮ ನೀನು ಲೈ. ನಾನಾಗೈತೆ, ನಾನು ಆಲೆ ಆನ್ ಮಾಡಿ ಕಡೆಗೆ. ಆ ಲೈಟಿಂಗ್ ಕಾಣ್ತೀರ ಅಲ್ಲಿ, ಅಲ್ಲ ಆಗಿಲ್ವ ಅಲ್ಲಿ. ಅಲ್ಲ ಲೈಟಿಂಗ್ ಕಾಣ್ತೀವ ಅಲ್ಲಿ. ಹಾಂ ಲೈಟ್ ಹಂಗೆ ಇರ್ತದೆ ಆಪದ್ರು. ಸೊ ಗೈಸ್, ನಮ್ಮ ಜಡ್ಜಸ್ ಯಾರು ಅಂತ ನೋಡಿದ್ದೀರಾ? ಸೊ ಇವರೇ ನಮ್ಮ ಜಡ್ಜಸ್ಸು. ಇವ್ರ ಹೆಸರು ಬಂದು ಜೈಕುಮಾರ್ ಅಂತ. ಬ್ಲಾಗಲ್ಲಿ ಫಸ್ಟು, ಬಟ್ ಇನ್ಸ್ಟಾದಲ್ಲಂತೂ ತುಂಬ ನೋಡಿದ್ದೀರಾ. ಸೊ ಇವ್ರನ್ನ ಆಫೇ ತೋರಿಸ್ತೀನಿ ಬಿಡಿ ಗೈಸ್, ಅಲ್ಲಿ ನಾಚ್ಕೊಂಬಾರ್ದು ಪಾಪ. ಅತಿಥಿ ಸತ್ಕಾರ ಟೇಸ್ಟ್ ಮಾಡಿ ಚೆನ್ನಾಗಿದೆ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅಂತೆ. ಸೊ ಜೈಕುಮಾರ್ ಅಲಿಯಾಸ್ ಚಿಕ್ಕ, ನನ್ನ ಗೆಳೆಯ, ನನ್ನ ಮಗ. ನನ್ನ ಮಗ ಅಪ್ಪ ತೋರಿಸ್ತಾ ಕೆಗಡಿಕೆ ಮೊಬೈಲ್ ಸ್ವಲ್ಪ ಕೆಗಡಿ ಕೇಳಿದ್ರಿ ನಾವು. ಅಯ್ಯೋ ಚಡ್ಡಿ ಚಡ್ಡಿ ಹೇಳ ಪಟಾಪಟಿ ಚಡ್ಡಿ. ಮಂಡ್ಯ ಐಕ್ಳು ನೀನು, ಮಂಡ್ಯ ಐಕ್ಳಲ್ಲ ನೀನು, ಸೀನಪ್ರಾಣಿ ಅವನು. ಗೈಸ್ ಇವನ್ನೆಲ್ಲ ಸೀನಪ್ರಾಣಿ ನೋಡಿದ್ರೆ ಕಮೆಂಟ್ ಹಾಕಿ ಇವ್ರನ್ನ. ಆಫ್ ಮಾಡೋ, ಅವ್ನು ಮಾತೇ ಗೊತ್ತಿಲ್ಲ. ಒಂದು 5 ನಿಮಿಷ ಹಿಂಗೆ ಹಿಡ್ಕೊಂಬಿಟ್ರೆ ಸೈಲೆಂಟಾಗಿ ಎದ್ದೊಂಟೈತಾನೆ. ನಾವು ನೋಡಿ, ನಾವು ಕ್ಯಾಮ್ರಾಗೆ ಈಗ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಸೊ ನಾನು ಜೈಕುಮಾರ್ಗೆ ಒಂದು ಲೋಟ ಫುಲ್ ಹಾಕ್ಬಿಟ್ಟಿದ್ದೀನಿ. ತಿನ್ನಕ್ಕೆ ಒದ್ದಾಡ್ತಾವನೆ. ಯಾರು ನೋಡ್ತಾ ಅಂತದ 5 ಜನ 10 ಜನ ಅಲ್ಲಿ. 5 ಜನ 10 ಜನ ಅಲ್ಲ ಗೈಸ್, ನಾನು ಹೇಳೋದೇನೋ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ. ನೀನಕ್ಕೆ ಇದಕ್ಕೆ ಫಾಲೋ ಮಾಡಿದ್ಯಾ? ರಿಮೂವ್ ಮಾಡೋದೇ ಆಯ್ತು. ನಿನ್ನೊಂದು ಫಾಲೋವರ್ಸ್ ಸಬ್ಸ್ಕ್ರೈಬರ್ಸು ನಾನು ಫೇಕ್ ಅಕೌಂಟ್ ಮಾಡ್ಕೊಂಡ್ಬಿಡ್ತೀನಿ. ಫೇಕ್ ಅಕೌಂಟಲ್ಲಿ ಯಾರು ನೋಡೋದು, ನಮ್ಮಂತರ ನೋಡ್ತೀವಿ. ನೀನೇ ನೋಡಿಯಾ? ಯಾವುದು ನೋಡೋದ ಗೈಸ್? ಅದೊಂದು ಓಲಿ, ಅದೊಂದು ಹಾಕೋರು ಮಾತ್ರ ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಅದೊಂದು ಫಾಲೋ ಮಾಡೋ ಅಷ್ಟೇ. ಹೌದಾ? ತಪ್ಪು ಮಾಡಿದೆ. ನಾನು ಜೋಶಲ್ಲಿ ಆ ವಿಡಿಯೋನೂ ಕಳಿಸ್ಬಿಟ್ಟಿದ್ದೆ ಅವನಿಗೆ. ಆದ್ಮೇಲೆ ಬೇಡಪ್ಪ ನೀನು ತವಸೇನೆ ಅಂತ ಒಬ್ಬನ ವಾಚ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದೀನಿ. ಮಣ್ಣಲ್ಲಿ ಹಾಕ್ಬಿಡ್ತು. ಚೆನ್ನಾಗಿದೆ ಗೈಸ್, ಸಾಕು ನಿಮಗೆ ತೋರಿಸ್ಕೊಡೋದು. ಸೂಪರ್ ಇದೆ. ಸೊ ನಾವು ಅವರು ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀವಿ, ಬ್ಲಾಗ್ ಎಂಡ್ ಮಾಡೋಣ. ಸೊ ಗೈಸ್ ಈಗೆಲ್ಲ ತಿಂದು ಖಾಲಿ ಮಾಡಿದೆ ನೋಡ್ರಿ. ಸೊ ಈಗ ಬನ್ನಿ ಅವ್ರನ್ನ ಆನೆಸ್ಟ್ ರಿವ್ಯೂ ಎಷ್ಟು ಕೊಡ್ತೀರಾ? 10 ಔಟ್ ಆಫ್ 100ಕ್ಕೆ 50. 100ಕ್ಕೆ 50 ಬೇಡ, 10 ಕೇಳಲಿ. 10ಕ್ಕೆ 5. 5 ಇಲ್ಲೇನು ಗೈಸ್? ಇವನಿಗೆ ಮಾವಿನ ಹಣ್ಣು ಹಾಕಿರೋದು ಹಾಕ್ಬಾರ್ದಂತೆ. ಡ್ರೈ ಫ್ರೂಟ್ಸ್ ಇಲ್ಲ ಅಂತ ಅಲ್ಲೇ ಹೇಳಿದ್ದೀನಿ ನಾನು. ಓ ನೋಡಿ ಗೈಸ್, ನನ್ನ ಮಗ ಬೇಡ ಅಂತಿದ್ದ. ಡ್ರೈ ಫ್ರೂಟ್ಸ್ ಬೇಕಂತೆ ನೋಡ್ರಿ. 10ಕ್ಕೆ 5 ಒಂದನೇ. ಬಟ್ ನಾನು ಕೊಡೋದು 10. ಆನೆಸ್ಟ್ ಚೆನ್ನಾಗಿದೆ. ನಮ್ಮ ಎಫರ್ಟ್ಗೆ, ನಿಮ್ಮ ಎಫರ್ಟ್ಗೆ ಮೆಚ್ಚುಗೆ ಇರಲಿ ನಮ್ಮ ಕಡೆಯಿಂದ. ಮೆಚ್ಚುಗೆ ಇರಲಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ನೋಡ್ತಾ ಇರಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳ್ಬೇಕಷ್ಟೇ. ಸೊ ಬ್ಲಾಗ್ನ ಎಂಡ್ ಮಾಡೋಣ. ಚಿಕ್ಕವ್ರು ಬಂದಿರೋದಕ್ಕೆ ಧನ್ಯವಾದಗಳು. ಸೊ ಈಗ ಬನ್ನಿ, ಸ್ಪೆಷಲಾಗಿ ಅಮ್ಮ ಕಾಯ್ದಿದ್ದಕ್ಕೋಸ್ಕರ ಅಮ್ಮಂಗೆ ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಸೊ ಇದು ನೋಡ್ತೀರಾ, ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಬನ್ನಿ ಟೇಸ್ಟ್ ಮಾಡ್ಕೊಳ್ಳೋಣ. ಬರಮ್ಮ ಟೇಸ್ಟ್ ಮಾಡೋಣ.
ಅದೇನು ಮಾಡ್ತೀವಿ ಗೊತ್ತಾ, ಮಾಮೂಲಿ ತಿನ್ನು, ನೀನೇನು ಕಾಣಿಸೋದು ಬೇಡ, ಇದು ತಿನ್ನು ಟೇಸ್ಟ್ ಸಾಕು. ಎತ್ಕೋ ಕೈ ಹಿಡ್ಕೊ ಅದೇನೋ ಕೇಕ್ ಕಟ್ ಮಾಡ್ತೀನಿ, ತಿನ್ನಾಯ್ತು ಹಾಕು ಒಂದು ಗಜ್ಜು, ಅದು ಐಸ್ ಕ್ರೀಮ್ ಮೇಗಡೆ ಇಟ್ಕಣ. ಹಾಂ ಈಗ ತಿನ್ನು, ಟೇಸ್ಟ್ ಮಾಡು. ಹೆಂಗೈತೆ? ಚೆನ್ನಾಯ್ತಾ? ಸೂಪರಾ? ಮ್ಯಾಂಗೋ ಮಿಲ್ಕ್ ಶೇಕ್ ನೀನು ಯಾವತ್ತೂ ಕುಡ್ದೇ ಅಲ್ವೇನೋ? ಮಿಲ್ಕ್ ಶೇಕ್ ಕುಡ್ದಿದ್ಯಾ? ಇಲ್ಲ ಅಲ್ವಾ, ಜ್ಯೂಸ್ ಕುಡಿದ್ಯಾ ಅಷ್ಟೇ. ಇದು ಮಿಲ್ಕ್ ಶೇಕು, ಮ್ಯಾಂಗೋ ಮಸ್ತಾನಿ. ಇದು ಫೇವರೇಟ್, 200-300 ರೂಪಾಯಿ ಅದು DBC. ಸರಿ ಆಯ್ತು, ತಿನ್ನು. ಚೆನ್ನಾಗಿದೆ ಗೈಸ್, ನೀವು ಮಾಡ್ಕೊಂಡು. ಅಷ್ಟೇ.